ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಆತನ ಸನ್ನಿಧಾನದಲ್ಲಿ ಬರುವಂತೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಕರ್ತನು ಆತನ ಸನ್ನಿಧಾನದಲ್ಲಿ ಸೇರಿ ಬರುವುದು ನಮಗೆ ಲಾಭವೇ ಹೊರತು ನಷ್ಟವಲ್ಲ. ಹಲ್ಲೆಲೂಯ. ಯಾಕಂದ್ರೆ ಏನಾದ್ರು ಒಬ್ಬ ಕಾಮರ್ಸ್ ವ್ಯಕ್ತಿಯ ಜೊತೆ ಮಾತಾಡಿದ್ರೆ ಅವನು ಯಾವಾಗಲೂ ಪ್ರಾಫಿಟ್, ಲಾಸ್ ಅಂಡ್ ಇನ್ಸೆಂಟಿವ್, ಇದು ಮೂರು ವಿಚಾರ ಮಾತ್ರ ಅವ್ರ ಬಾಯಲ್ಲಿ ಓಡಾಡ್ತಾ ಇರುತ್ತೆ. ಪ್ರಾಫಿಟ್, ಲಾಸ್ ಮತ್ತು ಇನ್ಸೆಂಟಿವ್. ಇದು ಮೂರು ಕೂಡ ನಮಗೆ ಲಾಸ್ ಯಾವುದೂ ಇಲ್ಲ. ಪ್ರಾಫಿಟ್ ಅಂಡ್ ಇನ್ಸೆಂಟಿವ್ ಯಾವಾಗ್ಲೂ ಬರ್ತಾನೆ ಇರುತ್ತೆ ಅಕೌಂಟಲ್ಲಿ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ನಾವು ಒಂದು ವಾಕ್ಯದ ಬಗ್ಗೆ ಧ್ಯಾನ ಮಾಡ್ತೇವೆ. ವೇಗವಾಗಿ ನಾವು ಟಾಪಿಕ್ ಹೋಗೋಣ. ವಾಕ್ಯವನ್ನು ಓದಿ ನೇರವಾಗಿ ನಾನು ಟಾಪಿಕ್ ಹೋಗ್ತೀನಿ. ಯಾಕಂದ್ರೆ ನಾನು ವಾಕ್ಯವನ್ನು ಸರಿಯಾದ ಸಮಯಕ್ಕೆ ಮುಗಿಸಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಮಲಾಕಿ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 5ನೇ ವಚನ, ನಾನು ಅವರೊಂದಿಗೆ ಮಾಡಿಕೊಂಡ ಉಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿದ್ದು ಜೀವ ಸುಖ, ಅದರಂತೆ ಅವುಗಳನ್ನು ಅವರಿಗೆ ದಯಪಾಲಿಸಿದೆನು. ಒಡಂಬಡಿಕೆಯಲ್ಲಿ ವಿಧಿಸಿದ್ದು ಭಯ ಭಕ್ತಿ, ಅದರಂತೆ ಅವರು ನನ್ನಲ್ಲಿ ಭಯ ಭಕ್ತಿ ಇಟ್ಟು ನನ್ನ ನಾಮಕ್ಕೆ ಅಂಜಿದರು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು 3 ವಿಚಾರ ಬಗ್ಗೆ ಜ್ಞಾನ ಮಾಡಿದ್ದೇವೆ. ಮೊದಲನೇದಾಗಿ ಕರ್ತನ ವಾಗ್ದಾನ ಮಾಡಿದ ಜೀವ, ಎರಡನೇದಾಗಿ ನಾವು ಧ್ಯಾನ ಮಾಡಿದ್ದು ಸುಖ ಸಮಾಧಾನ, ಮೂರನೇದಾಗಿ ನಾವು ಧ್ಯಾನ ಮಾಡಿದ್ದು ಭಯ ಅನ್ನೋದನ್ನ ನಮಗೆಲ್ಲರಿಗೂ ಕೂಡ ನೆನಪಿದೆ. ಈಗ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಿದ್ದು ಭಕ್ತಿ ಅನ್ನೋ ವಿಚಾರ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಭಕ್ತಿ ಎಂದು ನೋಡುವಾಗ ನಾವು ಲೋಕದಲ್ಲಿ ಕೂಡ ನಾವು ಭಕ್ತರಾಗಿ ನಾವು ಇದ್ದೆವು. ಆದ್ರೆ ಕೆಲವರು ನಮಗೆ ಭಕ್ತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಆದ್ರೆ ಎಲ್ಲಾ ಧರ್ಮದಲ್ಲಿ ಕೂಡ ಭಕ್ತರಿದ್ದಾರೆ, ಎಲ್ಲಾ ರಿಲಿಜನ್ಸ್ ಕೂಡ ಭಕ್ತರಿದ್ದಾರೆ. ಕೆಲವರು ಕೂಡ ಬಾಹ್ಯವಾಗಿ ಭಕ್ತಿಯನ್ನು ಹೊಂದಿದ್ದಾರೆ, ಕೆಲವರು ಆಂತರಿಕವಾಗಿ ಭಕ್ತಿಯನ್ನು ಹೊಂದಿದ್ದಾರೆ. ಈ ಭಕ್ತಿ ಅಥವಾ ಭಕ್ತ ಅನ್ನೋದರ ಅದರ ಅರ್ಥ ಏನು ನೋಡುವಾಗ ಡೀಪ್ಲಿ ಕಮಿಟೆಡ್ ಟು ಗಾಡ್ ಅಂದರೆ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡಿದಂತ ವ್ಯಕ್ತಿ. ಅವನು ದೇವರು ಒಂದಂದು ಕೂಡಲೇ ಅವನಲ್ಲಿ ಒಂದು ಭಯ ಭಕ್ತಿ ಎಲ್ಲಿಂದಲೂ ಹುಟ್ಟಿ ಬರುತ್ತದೆ. ದೇವರು ಎನ್ನುವಂತ ವಿಚಾರ, ಈಗ ಯಾವುದೋ ಒಂದು ವ್ಯವಹಾರದ ಬಂದಾಗ, ದೇವರು ಎನ್ನುವಂತ ವಿಚಾರ ಬಂದಾಗ ಆತನ ಮಾತುಗಳು ಬದಲಾವಣೆ ಆಗ್ತದೆ. ರೀಸೆಂಟ್ಲಿ ನಮ್ಮ ಒಂದು ಚರ್ಚಿನ ವಿಚಾರವಾಗಿ ಒಬ್ಬರ ಹತ್ರ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿಯ ಜೊತೆ ಅವರಿಗೆ ಎಲ್ಲಿಗೆ ಲ್ಯಾಂಡ್ ತಗೋತಿದೆ ಅಂತ ಗೊತ್ತಿರಲಿಲ್ಲ. ಅವರು ನಾರ್ಮಲ್ ಆಗಿ ನಮ್ಮ ಹತ್ರ ವ್ಯವಹಾರದ ರೀತಿಯಲ್ಲಿ ಮಾತಾಡ್ತಾರೆ. ವ್ಯವಹಾರ ಅಲ್ಲಿ ಮುಗಿದ ನಂತರ ಅವರಿಗೆ ಗೊತ್ತಾಗ್ತದೆ ಇದು ಆಲಯಕ್ಕೆ, ದೇವರ ಒಂದು ಕಾರ್ಯಕ್ಕೆ, ದೈವಿಕ ಕಾರ್ಯಕ್ಕೆ ಉಪಯೋಗಿಸಲ್ಪಡುವಂತ ಲ್ಯಾಂಡ್ ಎಂದು ನೋಡುವಾಗ ಅವ್ರು ಹೇಳಿದ್ರು, ಒಂದು ವೇಳೆ ಅದು ವಿಚಾರ ನನಗೆ ಗೊತ್ತಿದ್ದರೆ ನಾನು ಅವರಿಗೆ ಒಂದು ಕನ್ಸೆಷನ್ ಅನ್ನ ಮಾಡ್ಕೊಡ್ತೇನೋ, ಪರವಾಗಿಲ್ಲ. ಆದ್ರೆ ದೇವರಿಗೆ ಸ್ತೋತ್ರ, ಆದ್ರೆ ದೇವರ ಒಂದು ಆಲಯಕ್ಕೆ ಕಟ್ಟುವುದಕ್ಕೋಸ್ಕರ ಉಪಯೋಗಿಸಲ್ಪಟ್ಟಂತ ಹಣ. ಆದ್ರೆ ನೋಡ್ರಿ, ಲೋಕದ ವ್ಯಕ್ತಿಯೂ ಕೂಡ ದೇವರು ಅಂದ ಕೂಡಲೇ ಒಂದು ಭಕ್ತಿ ಅವರ ಹೃದಯದಲ್ಲಿ ಬರುವಂತದ್ದಾಗಿದೆ. ನಮ್ಮಲ್ಲೂ ಕೂಡ ಭಕ್ತಿ ಇತ್ತು. ಯಾವ ರೀತಿಯ ಭಕ್ತಿ? ನಮಗೆ ಕೆಲವು ಅಪ್ಪಣೆಗಳಿದ್ದವು. ಈ ರೀತಿ ಮಾಡಿದ್ರೆ ನಿಮ್ಗೆ ಸಿಗುತ್ತೆ, ಈ ರೀತಿಯ ಸಿಗುತ್ತೆ ಅನ್ನುವಾಗ ಅದರಲ್ಲಿ ಒಂದು ಭಕ್ತಿ ನಮ್ಮಲ್ಲಿ ಹುಟ್ಟಿತ್ತು. ಆದ್ರೆ ಕರ್ತನ ಒಂದು ರಕ್ಷಣೆಗೆ ಬಂದಾಗ ಆ ರೀತಿಯಲ್ಲ. ಮೊದಲು ನೀನು ನಂಬಬೇಕು, ಆದ ನಂತರ ದೇವರು ನಿನ್ನನ್ನ ಉದ್ಧಾರ ಮಾಡ್ತಾನೆ ಅನ್ನುವಂತ ಕಾನ್ಸೆಪ್ಟ್. ಹಲ್ಲೆಲೂಯಾ. ಆದ್ರೆ ಲೋಕದಲ್ಲಿ ನೋಡಿ, ಸೈತಾನನ ತಪ್ಪಿರ್ದಿರ ಮಾಡಿದ್ದಾನೆ, ವಸ್ತುವನ್ನು ಬದಲಾಗಿ ಕೊಡ್ತಾನೆ. ಆದ್ರೆ ಕೊಟ್ಟ ನಂತರ ನನ್ನ ಭಕ್ತಿಯನ್ನು ತೋರಿಸ್ತೇನೆ ನನ್ನ ಯಾವಾಗಲೂ ಕೂಡ ಸೈತಾನ ಯಾವಾಗಲೂ ಹೇಗೆ ಡುಪ್ಲಿಕೇಟ್ ಮಾಡ್ತಾನೆ ಅಂದ್ರೆ ದೇವರ ಒಂದು ಮಾತಿನಿಂದ ವಿರುದ್ಧವಾಗಿ ಲೋಕದಲ್ಲಿ ಮಾಡ್ತಾನೆ. ಯಾಕಂದ್ರೆ ಈ ಸುಳ್ಳನ್ನ ನಂಬಿಕೊಂಡೇ ಜನರಿರ್ಬೇಕು, ಯಾರು ಕೂಡ ಸತ್ಯದ ಕಡೆ ಬರಬಾರದು. ಅದಕ್ಕೆ ನೋಡ್ರಿ, ಬರೋರಿಂದ ನನಗೆ ಹಿಂಗಾದ್ರೆ, ಹಿಂಗ್ ಮಾಡಿದ್ರೆ, ಹಿಂಗಂದ್ರೆ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡು ಬರ್ತಾರೆ. ಆ ರೀತಿಯಲ್ಲಿ ಇರುವಂತಹ ಜನರ ಮೆಂಟಾಲಿಟಿ ಅದನ್ನ ಆ ರೀತಿಯಲ್ಲಿ ಬೆಳೆದು ಬಂದಿದೆ. ಆದ್ರೆ ಈ ಕ್ರಿಸ್ತನಲ್ಲಿರುವಂತಹ ಭಕ್ತಿ ಏನಾಗಿದೆ ಇವತ್ತಿನ ದಿವಸ ನಾವು ತಿಳಿದುಕೊಳ್ಳಬೇಕು. ನಾವು ಲೋಕದಲ್ಲಿರುವಂತಹ ಭಕ್ತರನ್ನ ನಾವು ನೋಡಿದ್ದೇವೆ. ಎಲ್ಲೆಲ್ಲೋ ಸಲಕೆಗಳನ್ನು ಚುಚ್ಚಿಸಿಕೊಳ್ತಾರೆ. ಎಲ್ಲೆಲ್ಲೋ 12 ಸುತ್ತು, 14 ಸುತ್ತು, 18 ಸುತ್ತು ಅಂದ್ಕೊಂಡು ಸುತ್ತಾರೆ. ಎಲ್ಲೆಲ್ಲೋ ತಗೊಂಡೋಗಿ ಏನೇನೋ ಹಾಕೊಡ್ತಾರೆ, ಅಥವಾ ಎಷ್ಟೋ ಹಣಗಳನ್ನ ಖರ್ಚು ಮಾಡ್ತಾರೆ. ಇದೆಲ್ಲಾ ವಿಚಾರವನ್ನ ನಾವು ಲೋಕದಲ್ಲಿ ನೋಡಿದ್ದೇವೆ. ಆದ್ರೆ ಈ ಕ್ರಿಸ್ತನಲ್ಲಿರುವಂತ ಭಕ್ತಿ ಯಾವ್ದು ನೋಡುವಾಗ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನ ಕೆಲವು ಭಕ್ತರ ವಿಚಾರವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನಾವು ಆದ್ರೆ ಈ ಸತ್ಯವೇದದಲ್ಲಿ ಭಕ್ತಿ ಅನ್ನುವಂತ ವಿಚಾರವನ್ನ ಅಲ್ಲಿ ಹೆಚ್ಚು ಬರೆಯದೆ ನಾವು ನಂಬಿಕೆ ವಿಚಾರ ಮಾತ್ರ ಗಮನಿಸ್ತೇವೆ. ಆದ್ರೆ ಈ ವ್ಯಕ್ತಿಗಳ ವಿಚಾರದಲ್ಲಿ ಇವರು ಭಕ್ತರು ತೆಗೆದುಕೊಂಡು ಬರೆಯಲ್ಪಟ್ಟಿದೆ. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನ ನೋಡುವಾಗ
ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯ ಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮಾಡಿದ್ದು ನಂಬಿಕೆಯಿಂದಲೇ, ಆದ್ರೆ ಮಾಡುವಂತ ಎಲ್ಲಾ ವಿಚಾರದಲ್ಲಿ ಆತನಿಗೊಂದು ಭಕ್ತಿ ಇತ್ತು. ಹಲ್ಲೆಲೂಯ. ಭಕ್ತಿ ಅಂದ್ರೆ ಏನು ಅಂದ್ರೆ ದೇವರು ಏನನ್ನು ಹೇಳಿದ್ರು, ಯಾವ ಮೆಷರ್ ಅಲ್ಲಿ ಹೇಳಿದ್ರು, ಯಾವ ಉದ್ದ ಅಗಲದಲ್ಲಿ ಹೇಳಿದ್ರು, ಯಾವ ಐಟಮ್ ನ ನೀನು ಯೂಸ್ ಮಾಡಬೇಕು ಅಂತ ಹೇಳಿದ್ರು, ಆ ಒಂದು ಐಟಮ್ ನ ಯೂಸ್ ಮಾಡುವಂತ ಸಂದರ್ಭದಲ್ಲಿ ನೀನು ಬಾಯಲ್ಲಿ ಜನರಿಗೆ ಏನು ಹೇಳಬೇಕು ಅಂತ ಹೇಳಿದ್ರು, ಅಥವಾ ತನ್ನ ಕುಟುಂಬದ ಸದಸ್ಯರನ್ನ ಯಾವ ರೀತಿಯಲ್ಲಿ ನೀನು ತರಬೇಕು ಅಂತ ಹೇಳಿದ್ರು, ಅಥವಾ ಯಾವ ಯಾವ ಪ್ರಾಣಿಯನ್ನ ಹೇಗೆ ತರಬೇಕು ಅನ್ನೋದನ್ನ ಹೇಳಿದ್ರು, ಅದನ್ನ ಚಾಚು ತಪ್ಪದೆ ಭಕ್ತಿಯಿಂದ ಮಾಡಿದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನಾವು ದೇವರಿಗೆ ಮಾಡುವಂತ ಕಾರ್ಯಗಳಲ್ಲಿ ನಮಗೆ ಭಕ್ತಿ ಇರಬೇಕು. ಭಕ್ತಿ ಅಂದ್ರೆ ಏನು? ಸಂಪೂರ್ಣವಾಗಿ ಚಾಚು ತಪ್ಪದೆ, ಒಂದು ಇಂಚು ಕೂಡ, ಒಂದು ಮಾತನ್ನು ಕೂಡ ನಾವು ಕಡೆಗಣಿಸದೆ, ಅದನ್ನ ಕ್ಷುಲ್ಲಕವಾಗಿಯೂ ನಿರ್ಲಕ್ಷ್ಯವಾಗಿಯೂ ನೆನೆಸದೆ ಭಯ ಭಕ್ತಿಯಿಂದ ಯಾವಾಗ ಮಾಡುತ್ತೇವೋ ಅದನ್ನೇ ಕ್ರಿಸ್ತನಲ್ಲಿರೋ ಭಕ್ತಿ ಎಂದು ನಾವು ನೋಡ್ತೇವೆ. ಎರಡನೇದಾಗಿ ನಾವು ಇನ್ನೊಬ್ಬ ವ್ಯಕ್ತಿಯಾಗಿ ನೋಡಿದ್ರೆ ಕೊರ್ನೇಲನನ್ನು ನಾವು ನೋಡ್ತಾ ಇದ್ದೇವೆ. 10ನೇ ಅಧ್ಯಾಯ 2ನೇ ವಚನಕ್ಕೆ ಹೋಗೋಣ. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯಕ್ಕೆ ಹೋಗೋಣ. ಕೊರ್ನೇಲನ ವಿಚಾರದಲ್ಲಿ ಅಲ್ಲಿ ಲೂಕನು ಆತನು ಆ ಒಂದು ಅಪೊಸ್ತಲ ಕೃತ್ಯವನ್ನ ಬರೆಯುವಾಗ ಆತನ ವಿಚಾರವಾಗಿ ಇಂಟ್ರಡಕ್ಷನ್ ಅನ್ನು ಕೊಡ್ತಾನೆ. ಏನಂತ ಇಂಟ್ರಡಕ್ಷನ್ ಕೊಡ್ತಾನೆ? ನಾನು ಅದರ ಪಾಯಿಂಟ್ ಅನ್ನು ಬರೆದಿದ್ದೇನೆ. ಅವನು ಭಕ್ತನಾಗಿದ್ದಂತೆ, ಅದನ್ನು ಭಕ್ತನಾಗಿದ್ದನು. ನೋಡ್ರಿ, ಅನ್ಯ ಜನರ ಒಂದು ರೋಮನ್ ಸಾಮ್ರಾಜ್ಯದ ಒಂದು ಅಧಿಕಾರಿ, ಅದನ್ನ ಸೈನ್ಯದಲ್ಲಿರುವವನು, ಅವನು ಯುದ್ಧ ಮಾಡುವವನು, ಇನ್ನೊಬ್ಬರ ಪ್ರಾಣ ತೆಗೆಯಕ್ಕೆ ಯಾವುದೇ ಒಂದು ಹಿಂದು ಮುಂದೆ ನೋಡದಂತಹ ವ್ಯಕ್ತಿ. ಅವನಲ್ಲಿ ಒಂದು ಭಕ್ತಿ ಇತ್ತಂತೆ ದೇವರ ವಿಚಾರವಾಗಿ. ಆ ಭಕ್ತಿಯ ಪೂರ್ವಕವಾಗಿ ಅವನು ಏನು ಮಾಡ್ತಾ ಇದ್ದ? ಅವನು ಭಯ ಪಡ್ತ, ದೇವರ ವಿಚಾರ ಅಂತಂದ್ರೆ ಭಯಪಡ. ಒಂದು ವೇಳೆ ಕೈದಿ ದೇವರ ವಿಚಾರವನ್ನ ಅವನನ್ನು ಹೊಡೆಯುವುದಕ್ಕೆ ಭಯ ಪಡ್ತಿದ್ನವೇನೋ, ಅವನನ್ನು ನೋಡುವುದಕ್ಕೆ ಭಯ ಪಡುತ್ತಿದ್ದ ಏನೋ. ಅದೇ ರೀತಿ ಬಹಳವಾಗಿ ಏನ್ ಮಾಡ್ತಿದ್ದಂತೆ? ದಾನ ಧರ್ಮವನ್ನ ಆತನು ಮಾಡುತ್ತಿದ್ದಂತೆ. ಮತ್ತು ಇನ್ನೊಂದು ಪ್ರಾಮುಖ್ಯವುಳ್ಳ ವಿಚಾರ, ಆ ರೋಮನ್ ಸಾಮ್ರಾಜ್ಯದ ಅಧಿಕಾರಿ ದೇವರನ್ನ ತಿಳಿಯದವನು, ದೇವರ ನಿಜವಾದ ಪ್ರೀತಿಯನ್ನು ಅರಿಯದವನು, ಆತನು ಮಾಡಿದಂತ ವಿಚಾರ ನಿತ್ಯವೂ ಪ್ರಾರ್ಥನೆ ಮಾಡ್ತಿದ್ದ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರೋಮನ್ ಅಧಿಕಾರಿ ಎಂದು ನೋಡುವಾಗ ಅವನಿಗೆ ಹೆಂಡತಿ ಮಕ್ಕಳಿದೆ. ಅದೇ ರೀತಿಯಲ್ಲಿ ಅವನ ಕೆಳಗಡೆ ಕೆಲಸ ಮಾಡುವಂತ ಸೈನಿಕರಿದ್ದಾರೆ. ಅವರಿಗೆ ತರಬೇತಿ ಹೇಳಬೇಕು. ಆದ ನಂತರ ನೋಡ್ರಿ, ಒಂದು ಪೊಲೀಸ್ ಅಂದ್ರೆ SP ಅಂತಂದ್ರೆ ಹೇಗಿರುತ್ತೆ? SP ಅಂದ್ರೆ ಅವ್ರು ಯಾವಾಗಲೂ ಆಫೀಸ್ ಅಲ್ಲಿ ಇರಬೇಕು, ಎಲ್ಲ ವಿಚಾರ ನೋಡ್ಕೋಬೇಕು. ಪಟ್ಟಣದಲ್ಲಿ ಏನೇ ನಡೆದ್ರು ಕೂಡ ಮೇಲಾಧಿಕಾರಿ ಬಂದು ಕೇಳೋದು ಯಾರು? SP. ಯಾರೇ ಅವರು SP ಅಂತ ಅನ್ಕೊಂಡು ಕೇಳ್ತಾರೆ. ಅದೇ ರೀತಿಯಲ್ಲಿ ಆ ಜವಾಬ್ದಾರಿಯನ್ನು ಹೊಂದಿದಂತಹ ವ್ಯಕ್ತಿ, ಅದು SI ಆಗಿರ್ಬೋದು, ಈ ಕುವೆಂಪು ನಗರದಲ್ಲಿ ನಡೆಯುವಂತ ಎಲ್ಲಾ ಒಂದು ಕಂಪ್ಲೇಂಟ್ಸ್ ಆಗಿರ್ಬೋದು, ಜನರ ಒಂದು ವಿಚಾರಗಳಾಗಿದ್ದು ಅಲ್ಲಿ ಬಂದಾಗ ಅದನ್ನ ಡೀಲ್ ಮಾಡಬೇಕಾದಂತ ವಿಚಾರ ಯಾರಿಗೆ ಅಧಿಕಾರ ಇರುತ್ತೆ, ಯಾರಿಗೆ ಜವಾಬ್ದಾರಿ ಇರುತ್ತೆ? ಆ ಒಂದು SI ಇರುತ್ತೆ. ಅದೇ ರೀತಿಯಲ್ಲಿ ಕೊರ್ನೇಲಿಯನ್ನು ಕೂಡ, ಈ ಕೊರ್ನೇಲಿಯನ್ನು ಇಷ್ಟೆಲ್ಲ ಮಾಡಿ ಆತನಿಗೆ ಏನು ಮಾಡೋದಕ್ಕೆ ಸಮಯ ಇತ್ತು? ದಾನ ಧರ್ಮ ಮಾಡೋದಕ್ಕೆ ಸಮಯ ಇತ್ತು. ಅದೇ ರೀತಿಯಲ್ಲಿ ಪ್ರಾರ್ಥನೆ. ನೋಡಿ, ದಾನ ಧರ್ಮ ಬೇಕಾದ್ರೆ ನೋಡ್ರಿ SI ಕಾನ್ಸ್ಟೇಬಲ್ ಹೇಳಿ ಮಾಡಿಸ್ಬೋದು, ಅವ್ರಿಗೆ ಏನಾದ್ರು ಕೊಟ್ಟು ಕಳಿಸ್ರಿ ಅಂತ ಅನ್ಕೊಂಡು ಹೇಳೋದು. ಆದ್ರೆ ಪ್ರಾರ್ಥನೆ ಅವನು ಯಾವುದೇ ಕೆಳ ಅಧಿಕಾರಿ ಜೊತೆ ಮಾಡೋದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಆತನೇ ಮೊಣಕಾಲೂರಿ ಮಾಡೋದನ್ನೇ ಪ್ರಾರ್ಥನೆ ಎಂದು ಕರೀತಾರೆ. ಹಲ್ಲೆಲೂಯ. ನಾವು ಯಾವುದು ಇವತ್ತಿನ ದಿವಸ SI ಆಗಿಲ್ಲ, SP ಆಗಿಲ್ಲ, ಯಾವ್ದು ಕೊನೆಯಲ್ಲಿನ ರೀತಿಯಲ್ಲಿ ಶತಾಧಿಪತಿಯೋ ಏನೋ ಆಗಿಲ್ಲ. ಆದ್ರೆ ಕೂಡ ನಾವೇನಂತಿದ್ದೇವೆ? ಪ್ರಾರ್ಥನೆಗೆ ನನಗೆ ಸಮಯ ಇಲ್ಲ, ನಾನು ಬಿಸಿ ಆಗ್ಬಿಟ್ಟಿದ್ದೀನಿ, ಕೆಲಸ ಕಾರ್ಯಗಳು, ಅಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಊಟ ಯಾರು ಕೊಡ್ತಾರೆ ಅಂತ ಅನ್ಕೊಂಡು ಕೇಳುವಂತ. ಯಾಕಂದ್ರೆ ನಾವು ಕೆಲಸವನ್ನ ಬಿಟ್ಟು ಸೇವಕರು ಬಂದು ಮನೆಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕೆಲಸನೇ ಅದು. ನಮ್ಗೆ ದೇವರು ಕೊಟ್ಟಿರುವಂತ ಕೆಲಸನೇ ಅದು. ನಮ್ಗೆ ಪಾಸ್ಟರ್ ಕೊಟ್ಟಿರುವಂತ ಕೆಲಸನೇ ಅದು. ನಾವು ದೇವರಿಗೋಸ್ಕರವೂ ಕೆಲಸ ಮಾಡಬೇಕು, ಸೇವಕರಿಗೋಸ್ಕರವೂ ಕೆಲಸ ಮಾಡಬೇಕು. ಕೆಲಸ ಏನಂದ್ರೆ ಸಭೆಗೋಸ್ಕರ, ಸಭಾ ಮಕ್ಕಳಿಗೋಸ್ಕರ, ಈ ಪಟ್ಟಣಕ್ಕೋಸ್ಕರ, ಈ ರಾಜ್ಯಕ್ಕೋಸ್ಕರ, ನಮ್ಮ ವೈಯಕ್ತಿಕ ಸಮಸ್ಯೆಗಳಿಗೋಸ್ಕರ ಮೊರೆ ಇಡುವುದಾಗಿದೆ. ಅದಕ್ಕೆ ಯಾರಿಗೆ ಲೆಕ್ಕ ಕೊಡಬೇಕು? ಪಾಸ್ಟರ್ ಒಂದು ವೇಳೆ ಕೇಳದೆ ಸುಮ್ಮನಿರಬಹುದು, ದೇವರಿಗೆ ಮಾತ್ರ ಲೆಕ್ಕ ಕೊಡಲೇಬೇಕು. ಹಲ್ಲೆಲೂಯ. ಅನೇಕ ನಾವು ಕೆಲಸಗಳನ್ನ ಬಿಟ್ಟು ಮನೆಯಲ್ಲಿ ಕೂತು ಈ ಕಾರ್ಯಗಳನ್ನು ಮಾಡುವಾಗ
ವಿಶ್ವಾಸಿಗಳಿಗೆ ನಾವು ಪ್ರಾರ್ಥನೆ ಮಾಡ್ರಿ ಅಂತ ಕೇಳುವಾಗ ವಿಶ್ವಾಸಿಗಳು ಏನ್ ಅನ್ಕೋತಾರೆ, ಇವ್ರಿಗೇನು ಏನೋ ತಿಂಗಳಿಗೆ ಸಂಬಳ ಬರಬೇಕು ಅಂತ ಏನಿಲ್ಲ, ಇವರಿಗೆ ತಿಂಗಳಿಗೆ ಏನು ಕರೆಂಟ್ ಬಿಲ್ಲೋ ಅಥವಾ ವಾಟರ್ ಬಿಲ್ಲೋ ಇದನ್ನು ಕಟ್ಟಬೇಕು ಅಂತ ಇವ್ರೇನು ಕೆಲ್ಸಕ್ಕೆ ಹೋಗ್ತಿಲ್ಲ, ಕೆಲ್ಸಕ್ಕೆ ಹೋಗದೆ ಇವ್ರು ಮನೇಲೇ ಇದ್ದಾರೆ, ಇವ್ರು ಪ್ರಾರ್ಥನೆ ಮಾಡ್ಕೋತಾರೆ ನಮ್ಗೆಲ್ಲ ಸಮಯ ಇದೆ ಅಂತ ಅನ್ಕೊಂಡು. ಕೊರ್ನೆಯಲಿನಿಗೆ ಸಮಯ ಇದೆ ಅಂತ ಅಂದ ಮೇಲೆ, ದಾವಿದನಿಗೆ ಸಮಯ ಇದೆ ಅಂದ ಮೇಲೆ ಎಲ್ಲರಿಗೂ ಸಮಯ ಇರುತ್ತೆ ಪ್ರೇರೆ. ಹಲ್ಲೆಲೂಯಾ. ಸಮಯ ನಾವು ಕಂಡುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. 24 hours ಅಲ್ಲಿ ನಮಗೆ ಅರ್ಧ ಗಂಟೆ ಅದರ ಪಕ್ಕ ನಮಗೆ ಫ್ರೀ ಟೈಮ್ ಅಂತ ಇರುತ್ತೆ. ಹಲ್ಲೆಲೂಯಾ. ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದಾದ್ರೆ ಯಾವ ರೀತಿಯಲ್ಲಿ ಕೊರ್ನೆಯಲಿನ ಮನೆಗೆ ಪೇತ್ರನು ತಲುಪಿದನೋ, ಪರಿಶುದ್ಧಾತ್ಮನ ಮಳೆ ಆತನ ಮೇಲೆ ಉಂಟಾಯಿತೋ, ದೀಕ್ಷಾಸ್ನಾನ ಆಗೋದಕ್ಕೆ ಮುಂಚೆ, ವಾಕ್ಯ ನಡೆಯೋದಕ್ಕಿಂತ ಮುಂಚೆ ಆತನ ಅನ್ಯಭಾಷೆ ಮಾತನಾಡೋದಕ್ಕೆ ಪ್ರಾರಂಭಿಸಿದನೋ, ಇದೆಲ್ಲ ನಮಗೆ ಬೇಕು. ಆದ್ರೆ ಕೊನೆಯಲ್ಲಿ ರೀತಿಯಲ್ಲಿ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಇವತ್ತಿನ ದಿವಸ ನಾವು ದೇವರ ಕಡೆ ತಿರುಗುವಂತ ಸಮಯ ಪ್ರಿಯರೇ. ಹಲ್ಲೆಲೂಯಾ. ಇವತ್ತೇ ಹಲ್ಲೆಲೂಯಾ. ನಾನು ಲಾಸ್ಟ್ ಟೈಮ್ ಮೆಸೇಜ್ ಅಲ್ಲಿ ಹೇಳಿದೆ, ಇವತ್ತೇ ನೀನು ದೇವರ ಕಡೆ ತಿರುಗಬೇಕು. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಕಡೆ ತಿರುಗಬೇಕು ಅಂತ ಇಸ್ರಾಯೇಲರಿಗೆ ದೇವರ ಕಡೆ ತಿರುಗುವುದಕ್ಕೆ ಅನೇಕ ಆಪ್ಷನ್ಗಳಿದ್ವು. ಆದ್ರೆ ಅವ್ರು ತಿರುಗಲಿಲ್ಲ, ಅವ್ರ ಮಾತನ್ನ ಕೇಳಿಲ್ಲ. ಕೊನೆಗೆ ಏನಾಯ್ತು, ನೆಬೂಕದ್ನೆಚ್ಚರನು ಬಂದು ಆ ಒಂದು ಸ್ವಂತ ದೇಶದಲ್ಲಿ, ಸ್ವಂತ ಮನೆಯಲ್ಲಿ, ಸ್ವಂತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಜನರನ್ನ ಬೇರೆ ದೇಶಕ್ಕೆ ಕರೆದುಕೊಂಡು ದಾಸರಾಗಿರುವಂತ ಪರಿಸ್ಥಿತಿ ಎದುರಾಯ್ತು. ನಾವು ಇನ್ನೊಬ್ಬರಿಗೆ ದಾಸರಾಗಿ ಹೋಗೋದು ಬೇಡ. ನಮ್ಮ ತಂದೆ ನಮಗೆ ಸ್ವಂತವಾದನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದನ್ನ ನಾವು ಪ್ರಾರ್ಥನೆ ಮಾಡುತ್ತಾ ಅನುಭವ ಮಾಡುವವರಾಗೋಣ. ಮುಂದೆ ಹೋಗೋಣ. ಅನನೀಯನ ವಿಚಾರವಾಗಿ ನಾವು ನೋಡ್ತಾ ಇದ್ದೇವೆ. ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯ 12. ಇವನು ಕೂಡ ಭಕ್ತನಾಗಿದ್ದಂತೆ. ಇವನಿಗೆ ಏನಂತಂದ್ರೆ, ಇವನು ಕೇವಲ ಕೊರ್ನೆಯಲಿನ ರೀತಿಯಲ್ಲಿ ಕೇವಲ ಇವನು ಭಕ್ತನಿಂದ ಅವನಿಗೆ ಮಾತ್ರವಲ್ಲ, ದೇವರಿಗೆ ಮಾತ್ರ ಅಲ್ಲ, ಯಹೂದ್ಯರಿಂದಲೂ ಇವನು ಒಳ್ಳೆಯವನಾಗಿದ್ದಂತೆ, ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿದ್ದಂತೆ. ಅದೇ ರೀತಿಯಲ್ಲಿ ಮುಂದೆ ನೋಡೋಣ. ಅದನ್ನ ಬರ್ಕೊಂಡ್ರಿ ಅನ್ಕೊಂಡಿರ್ತೀನಿ. ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯ 12ನೇ ವಚನ. ಸಿಮೆಯೋನನ ವಿಚಾರವಾಗಿ ನೋಡೋಣ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 25ನೇ ವಚನ. ಸಿಮೆಯೋನನ ಬಗ್ಗೆ ಏನನ್ನ ಹೇಳ್ತಾ ಇದೆ? ಲೂಕನ ಸುವಾರ್ತೆ 2ನೇ ಅಧ್ಯಾಯ 25. ಇವನು ಮನುಷ್ಯನು, ನೀತಿವಂತನು, ಇವನು ದೇವ ಭಕ್ತನಾಗಿದ್ದಂತೆ. ಹಲ್ಲೆಲೂಯಾ. ಅವನ ಕಮಿಟ್ಮೆಂಟ್ ನೋಡಿ. ಅವನು ವೃದ್ಧನಾಗಿದ್ರು ಕೂಡ ಅವನಿಗೆ ಆಸೆ ಏನಂತಂದ್ರೆ, ಅವನಿಗೆ ಏನು ಪ್ರವಾದನೆ ಬಂದಿದೆ, ನೀನು ದೇವ ಕುಮಾರನ ನೋಡಿಯೇ ಸಾಯದು ಅಂತ ಅನ್ಕೊಂಡು ಬಂದಿದೆ. ಅದಕ್ಕೋಸ್ಕರ ಅವನ ಕಣ್ಣುಗಳು ಏನಕ್ಕೆ ಕಾಯ್ತಾ ಇದೆ? ಆಯಸ್ಸಿಡಿ ಅದನ್ನ ಮನೆ ಕಟ್ಟಬೇಕಂತ ಕಾಯ್ತಾ ಇಲ್ಲ, ತನ್ನ ಮಕ್ಕಳು ಸೆಟಲ್ ಆದ್ರೆ ಸಾಕು ಅಂತ ಕಾಯ್ತಾ ಇಲ್ಲ, ತನ್ನ ಮೊಮ್ಮಕ್ಕಳು ಸೆಟಲ್ ಆದ್ರೆ ಸಾಕು ಅಂತ ಕಾಯ್ತಾ ಇಲ್ಲ, ಅಥವಾ ತನ್ನ ವೃದ್ಧಾಪ್ಯ ಚೆನ್ನಾಗಿದ್ರೆ ಸಾಕು ಅಂತ ಕಾಯ್ತಾ ಇಲ್ಲ. ಏನಕ್ಕೆ ಕಾಯ್ತಾ ಇದ್ದಾನೆ? ಈ ವೃದ್ಧಾಪ್ಯಗಳು ಅವನ ಕಣ್ಣುಗಳು ಕಾಯ್ತಿರೋದು ದೇವ ಕುಮಾರನನ್ನ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೋಡ್ರೆ ಆತನ ಕಣ್ಣುಗಳನ್ನ ದೇವರು ಕಳೆ ಉಂಟು ಮಾಡಿದ್ದಾನೆ. ಯಾಕೆಂದ್ರೆ ದೇವ ಕುಮಾರನನ್ನು ನೋಡುವುದಕ್ಕೋಸ್ಕರ. ಹಲ್ಲೆಲೂಯಾ. ಯಾಕಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಅನ್ನ ಎಲಿಜಬೆತ್ ಎತ್ತುಕೊಂಡು ಬರುವಾಗ ಇವನೇ ದೇವ ಕುಮಾರ ಅಂತ ಅನ್ಕೊಂಡು ಅವನು ಹೇಳಬಹುದಾಯ್ತು. ಅವನ ಕಣ್ಣು ಸರಿಲ್ದೇ ಇದ್ರೆ. ಯಾಕಂದ್ರೆ ಈಸಾಕನ ವಿಚಾರ ನೋಡುವಾಗ ಅವನಿಗೆ ಮಕ್ಕಳು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏಸಾವನೋ ಯಾಕೋಬನೋ ಎಂದು ಗೊತ್ತಾಗ್ತಿಲ್ಲ. ಏಸಾವನಿಗೆ ಕೊಡಬೇಕಾದ ಆಶೀರ್ವಾದ ಯಾರಿಗೆ ಕೊಟ್ಟ? ಯಾಕೋಬನಿಗೆ ಕೊಟ್ಟ. ಆದ್ರೂ ಎಷ್ಟೇ ವೆರಿಫಿಕೇಶನ್ ಮಾಡಿದ್ರು ಕೂಡ ಅಲ್ಲಿ ಆತನಿಗೆ ಗೊತ್ತಾಗ್ಲಿಲ್ಲ. ಅದೇ ರೀತಿಯಲ್ಲಿ ಈ ಸಿಮೆಯೋನನ ನೋಡುವಾಗ ಆತನ ಕಣ್ಣು ಕಳೆಗುಂದಿಲ್ಲ. ದೇವ ಕುಮಾರನನ್ನು ನೋಡಿದಾಗ ಆತನಿಗೆ ನನಗೆ ಹೋಗುವುದಕ್ಕೆ ಸಮಯವು ಸೂಕ್ತವಾಯಿತು, ಕ್ಲುಪ್ತವಾಯಿತು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆತನು ತನ್ನ ಜೀವನದಲ್ಲಿ ಏನಾಗಿದ್ದಂತೆ? ಸದ್ಭಕ್ತನಾಗಿದ್ದ, ದೇವ ಭಕ್ತನಾಗಿದ್ದ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮ. ಇವರೆಲ್ಲರೂ ಕೂಡ ದೇವರಿಂದ ನಡೆಸಲ್ಪಡುವಂತ ವ್ಯಕ್ತಿಗಳು. ಆದ್ರೆ ನಾವೆಲ್ಲರೂ ಇವರನ್ನ ಹಿಂಬಾಲಿಸ್ತಾ ಇಲ್ಲ. ನಾವ್ ಯಾರನ್ನ ಹಿಂಬಾಲಿಸ್ತಿರೋದು? ಯೇಸು ಕ್ರಿಸ್ತನನ್ನ ಹಿಂಬಾಲಿಸುದು. ಯೇಸು ಕ್ರಿಸ್ತನ ವಿಚಾರವಾಗಿ ಏನನ್ನ ಹೇಳ್ತದೆ? ಇಬ್ರಿಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಇಬ್ರಿಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ, ಕಣ್ಣೀರು ಸುರಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕ್ರಿಸ್ತ ಯೇಸು ಕೂಡ ಆತನು ಭಯ ಭಕ್ತಿಯನ್ನು ಹೊಂದಿದ್ದರಿಂದ ನಾವು ನೋಡ್ತಾ ಇದ್ದೇವೆ. ಜನರು ಬಿಡ್ರಿ, ಇವರು ಆ ದೇವರಿಂದನೇ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಡೆಸಲ್ಬಿಟ್ಟವರು. ಆದ್ರೆ ನಮ್ಮ ಮುಂದೆ ಮಾಡೆಲ್ ಆಗಿ, ಮಾದರಿ ಆಗಿರುವಂತವನು ಕ್ರಿಸ್ತನಾಗಿದ್ದಾನೆ. ಆತನು ಎಂತಂದ್ರೆ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಗಮನಿಸ್ರಿ, ವಾಕ್ಯವನ್ನು ಸೂಕ್ಷ್ಮವಾಗಿ ಗಮನಿಸೋಣ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತ, ಕಣ್ಣೀರು ಸುರಿಸುತ್ತ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲನ ಭಯಭಕ್ತಿಯ ನಿಮಿತ್ತ
ಕೇಳಲ್ಪಟ್ಟನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಯೇಸುವಿನ ಪ್ರಾರ್ಥನೆ ಏನಾಗಿತ್ತು? ಯೇಸುವಿನ ಪ್ರಾರ್ಥನೆ ಏನಾಗಿತ್ತು ಅಂತ ಅರ್ಥ ಆಗುತ್ತೆ ನಮಗೆ ಪೌಲನು ಬರೆದ ವಾಕ್ಯದಲ್ಲಿ. ಮರಣದಿಂದ ತಪ್ಪಿಸು. ಆದ್ರೆ ಮರಣ ಆಯ್ತಲ್ಲ, ಸರಿ ಅಲ್ವಾ? ಏನ್ ಕೇಳಿರೋದು? ಯೇಸುವಿನ ವಿಜ್ಞಾಪನೆ ಏನಾಗಿತ್ತು? ಇದು ಸ್ವಲ್ಪ ಮೆದುಳಿಗೆ ಕೆಲಸ ಕೊಡೋಣ. ಏನಂತಂದ್ರೆ ಅಲ್ಲಿ ಏನು ಪ್ರಾರ್ಥನೆ ಏನು ಯೇಸು ಕ್ರಿಸ್ತನದು? ಮರಣದಿಂದ ತಪ್ಪಿಸಬೇಕು. ಆದ್ರೆ ಮರಣ ಶಿಲುಬೆಯಲ್ಲಿ ಆಯ್ತಲ್ಲ. ಹಾಗಾದ್ರೆ ಯಾವ ಪ್ರಾರ್ಥನೆಯನ್ನು ದೇವರು ಕೇಳಿದ್ದು? ಯಾವ ಪ್ರಾರ್ಥನೆಯನ್ನು ಕೇಳಿದ್ದು? ಅದೇ ತನ್ನ ಚಿತ್ತದಂತಾಗಲಿ. ದೇವರ ಚಿತ್ತ ಏನಾಗಿದೆ? ದೇವ ಯೇಸು ಕ್ರಿಸ್ತನಿಗೆ ಮೊದಲಿಗೆ ಈ ಲೋಕ ಬರೋದಕ್ಕಿಂತ ಮುಂಚೆ ಗೊತ್ತಿತ್ತು ತಾನು ಮರಣದಿಂದ ಸಾಯ್ಬೇಕು. ತಂದೆಗೂ ಗೊತ್ತಿತ್ತು ಇವನು ಮರಣದಿಂದ ಸಾಯುವುದಕ್ಕೋಸ್ಕರವೇ ಬಂದಿದ್ದು. ಆದರೂ ಕೂಡ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಆತ್ಮ ಪ್ರೇರೇಪಣೆ ಉಳ್ಳವನಾಗಿ ಯೇಸುವಿನ ಪ್ರಾರ್ಥನೆ ಕೇಳಲ್ಪಟ್ಟಿದ್ದು ಅಂದ್ಕೊಂಡೆ ಹೇಳ್ತಾರೆ. ಹಾಗಾದ್ರೆ ಯಾವ ಪ್ರಾರ್ಥನೆ ಕೇಳಲ್ಪಟ್ಟಿದ್ದು? ಮರಣದ ವಿಚಾರವಾಗಿ ಪ್ರಾರ್ಥನೆ ಮಾಡಿದಾಗ ಮರಣ ನಡೀತದೆ. ಮತ್ತೆ ಜೀವದಿಂದ ಎದ್ದಿದ್ದು ಅಲ್ಲ, ಮತ್ತೆ ಜೀವದಿಂದ ಎದ್ದಿದ್ದಿಲ್ಲ. ಅದು ಆಕ್ಚುಲಿ ಗೊತ್ತಿತ್ತು ಯೇಸು ಕ್ರಿಸ್ತನಿಗೆ, ನಾನು ಜೀವದಿಂದ ಹೇಳ್ತೀನಿ. ಆದ್ರೆ ಮರಣದಿಂದ ತಪ್ಪಿಸುವಂತ ಪ್ರಾರ್ಥನೆಗೆ ಉತ್ತರ ಕೊಡಲ್ಪಟ್ಟಿತ್ತು ಅಂತ ನಾವು ನೋಡ್ತಾ ಇದ್ದೇವೆ. ನನಗೂ ಆಕ್ಚುಲ್ ಆಗಿ ಫಸ್ಟ್ ವಾಕ್ಯದ ನಿಮ್ಮ ಉತ್ತರನೇ ನಾನು ಕೊಟ್ಟೆ, ಪುನರುತ್ಥಾನದಿಂದ ಎಬ್ಬಿಸಿದಲ್ಲ ಅಂತ ಅನ್ಕೊಂಡು. ನೋ, ಬಟ್ ಮರಣದಿಂದ ಅಲ್ಲಿ ತಪ್ಪಿಸುವಂತ ಪ್ರಾರ್ಥನೆ ನಡೀತಲ್ಲ. ನಾವು ಆ ಒಂದು ಗೆಸ್ಸಮನೆ ತೋಟದಲ್ಲಿ ನಡೆದಂತ ಪ್ರಾರ್ಥನೆ ವಿಚಾರವಾಗಿ ಮತ್ತೆ ಧ್ಯಾನ ಮಾಡಿಕೊಂಡು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 36ನೇ ವಚನದಲ್ಲಿ ನೋಡೋಣ. ಮತ್ತಾಯನ ಸುವಾರ್ತೆ ಕೆಲವು ಸೆಕೆಂಡ್ ನಿಮಿಷಗಳ ಕಾಲ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 36ನೇ ವಚನ ಆ ವಾಕ್ಯವನ್ನು ಓದಿಕೊಳ್ಳೋಣ. ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ, ಇಲ್ಲೇ ಕುಳಿತುಕೊಳ್ಳಿರಿ, ನಾನು ಹತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರನನ್ನು ಜಬೆದಾಯನ ಇಬ್ಬರು ಮಕ್ಕಳನ್ನು ಕರಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದನು. ಇಲ್ಲಿ ಗಮನಿಸಿರಿ 38ನೇ ವಾಕ್ಯ. ಮತ್ತು ಅವರಿಗೆ, ನನ್ನ ಪ್ರಾಣ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ. ಅಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ಸಾಯುವಷ್ಟು ದುಃಖ, ಸಾಯುವ ಸಂದರ್ಭದಷ್ಟು ಯೇಸು ಕ್ರಿಸ್ತನಿಗೆ ಅಲ್ಲೇ ಆಗಿತ್ತು ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸ್ತಾನೆ. ಇಲ್ಲಿ ಬರುವಂತಹ ಒಂದು ವಾಕ್ಯದ ಒಂದು ಸ್ಪೇಸಸ್, ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ ಅನ್ನೋದನ್ನ ಯೇಸು ಕ್ರಿಸ್ತನಿಗೆ ಯಾಕೆ ಕೇಳಿದನು? ಯಾಕೆಂದ್ರೆ ಮರಣ ಅನ್ನೋದು ತನಗೆ ಅದು ಕಟ್ಟಿಟ್ಟ ಬುತ್ತಿ ಎಂದು ಗೊತ್ತಿತ್ತು. ಆದ್ರೂ ಕೂಡ ಈ ಮರಣ ನನ್ನಿಂದ ಬಿಟ್ಟು ಹೋಗಲಿ ಅನ್ನೋದನ್ನು ಯಾಕೆ ಕರ್ತನು ಕೇಳಿದನು? ಯಾಕೆ ನನಗೆ ಮರಣ ಬೇಡ ಅಂತ ಅನ್ಕೊಂಡು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಮುಂದೆ ಓದೋಣ. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ಅವರು ವಿಚಾರ ಹೇಳ್ತಾ ಇದ್ದಾರೆ. ತಿರುಗಿ 2ನೇ ಸಾರಿ ಹೋಗಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದರು. ಹಲ್ಲೆಲೂಯಾ. 2 ಪಾತ್ರೆಯ ಬಗ್ಗೆ ಹೇಳಲ್ಪಡಿದೆ. ಒಂದು ಪಾತ್ರೆಯನ್ನು ದೇವರು ಹೇಳ್ತಾ ಇದ್ದಾರೆ, ನನಗೆ ಇದು ಬೇಡ ಅಂತ ಅನ್ಕೊಂಡು ಹೇಳ್ತಾ ಇದ್ದಾರೆ. ಇನ್ನೊಂದು ಪಾತ್ರೆಯ ಬಗ್ಗೆ 2ನೇ ಬಾರಿ ಹೇಳ್ತಾ ಇದ್ದಾರೆ, ನನಗೆ ನಿನ್ನ ಚಿತ್ತವಾದ ಈ ಪಾತ್ರೆಯಲ್ಲಿ ನಾನು ಹಾದು ಹೋಗ್ತೇನೆ, ನಾನು ಕುಡಿತೇನೆ ಅಂತ ಅನ್ಕೊಂಡು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೊದಲನೇ ಪಾತ್ರೆ ಯಾವುದು? 2ನೇ ಪಾತ್ರೆ ಯಾವುದು? ಮೊದಲನೇ ಪಾತ್ರೆ ಯಾವುದು? 2ನೇ ಪಾತ್ರೆ ಯಾವುದು? ಮೊದಲನೇ ಪಾತ್ರೆ ಯಾವುದು ಎಂದು ನೋಡುವಾಗ ಕತ್ತರಿಸಿ ನೋಡ್ರಿ, ಆ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ದುಃಖ ಎಷ್ಟು ಮಟ್ಟಿಗೆ ಆಗಿತ್ತು ಅಂತಂದ್ರೆ, ಒಬ್ಬ ಪ್ರಾಣ ಕಳೆದು ಹೋಗುವಂತ ರೀತಿಯಲ್ಲಿ ದುಃಖ ಆಗಿತ್ತು. ಅದು ಹೆಂಗೆ ನಮಗೆ ಗೊತ್ತಾಗುತ್ತದೆ? ಆತನ ಬೆವರು ರಕ್ತದ ರೂಪದಲ್ಲಿ ಇಳಿದು ಬಂತಂತೆ. ಸ್ಟ್ರೆಸ್ ಜಾಸ್ತಿ ಆದಾಗ ಈ ಬೆವರು ರಕ್ತದ ರೂಪದಲ್ಲಿ ಹೊರಗಡೆ ಬರ್ತದೆ. ಅಂದ್ರೆ ಯೇಸು ಕ್ರಿಸ್ತನಿಗೆ ಒಂದಷ್ಟು ಹಿಡಿಯಲ್ಲ. ನಾನು ಆಕ್ಚುಲ್ ಆಗಿ ಇದರ ಬಗ್ಗೆ ರಿಸರ್ಚ್ ಮಾಡಿದಾಗ 1, 2, 3 ಹನಿ ಏನೋ ಬಾಡಿಯಲ್ಲಿ ಕೆಲವರಿಗೆ ಸ್ಟ್ರೆಸ್ ಜಾಸ್ತಿ ಆದಾಗ 1, 2, 3 ಕೇಸಲ್ಲಿ ಈ ಲೋಕದಲ್ಲಿ ಆ ಹಿಮೋಟ್ರೋಸಿಸ್ ಅಂತ ಹೇಳ್ತಾರೆ, ಹಿಮೋಟ್ರಿಡಾಸಿಸ್ ಅಂತ ಹೇಳ್ತಾರೆ. ಆ ಒಂದು ರೋಗ ಏನಂತಂದ್ರೆ ಅವರಿಗೆ ಒತ್ತಡ ಜಾಸ್ತಿ ಆದಾಗ ಅವರ ಬೆವರಿನ ಹನಿ ಅದು ರಕ್ತದ ರೀತಿಯಲ್ಲಿ ಹೊರಗಡೆ ಬರುತ್ತದೆ. ಅದೇ ಯೇಸು ಕ್ರಿಸ್ತನಿಗೆ ಬಂದದ್ದು ಕೇವಲ 2, 3 ಹನಿ ಅಂತ
ಹನಿಗಳಲ್ಲ, ಬಾಡಿ ಎಲ್ಲ, ಶರೀರವೆಲ್ಲ ಆತನ ಒಂದು ದೇಹದಲ್ಲಿ ರಕ್ತದ ಬೆವರಿನ ಹನಿಗಳು ರಕ್ತದ ಹನಿಯ ರೀತಿಯಲ್ಲಿ ಹೊರಗಡೆ ಬಂದು, ಈ ರೀತಿಯ ಒಂದು ಮನುಷ್ಯನಿಗೆ, ಒಬ್ಬ ಮಣ್ಣಿನಿಂದ ಉಂಟಾದ ಮನುಷ್ಯನಿಗೆ ಈ ರೀತಿಯ ಬೆವರು ರಕ್ತದ ರೂಪದಲ್ಲಿ ಹೊರಗಡೆ ಬಂದಾಗ ಇಮಿಡಿಯೇಟ್ ಟ್ರೀಟ್ಮೆಂಟ್ ಆಗ್ಬೇಕು. ಆ ತಕ್ಷಣನೇ ಅವರನ್ನ ಐಸಿಯುಗೆ ಕರ್ಕೊಂಡೋಗಿ ಆಗಲೇ ಆತನ ಒಂದು ಹಾರ್ಟ್ಗೆ ಟ್ರೀಟ್ಮೆಂಟ್ ನಡೆಯಬೇಕು. ಅದೇ ರೀತಿಯಲ್ಲಿ ಆತನ ಒತ್ತಡವನ್ನು ಕಡಿಮೆ ಪಡಿಸುವಂತ ಎಲ್ಲ ಇಂಜೆಕ್ಷನ್ ಗಳನ್ನ ಮಾಡ್ತಾರೆ. ಆದ್ರೆ ಯೇಸು ಕ್ರಿಸ್ತನ ಗೆತ್ಸೆಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ನಾವು ಮುಂದೆ ನೋಡುವಂತ ಸುದರ್ಶನದಲ್ಲಿ ನೋಡ್ತೇವೆ, ಶಿಷ್ಯರ ಜೊತೆ ಆತನ ಇರ್ತಾನೆ, ತದನಂತರ ಯೂದನು ಬರ್ತಾನೆ, ತನ್ನ ರೋಮನ್ ಸಾಮ್ರಾಜ್ಯ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಆತನ ಶಿಲುಬೆಗೆ ಹೊರಿಸುವಂತ ಪ್ರಾಸೆಸ್ ಯಾವ ಡಾಕ್ಟರ್ ಹತ್ರ ಆಗ್ಲಿ, ಯಾವ ವೈದ್ಯರ ಹತ್ರ ಆಗ್ಲಿ ಆತನ ಹೋಗ್ಲಿಲ್ಲ. ಹಾಗಾದ್ರೆ ಅಲ್ಲಿ ಏನಂತಂದ್ರೆ ನಡೆದಂತ ವಿಚಾರ ಅಂದ್ರೆ, ಆ ಮೊದಲನೇ ಪಾತ್ರೆ ಯಾವ್ದನ್ನು ನೋಡುವಾಗ ಅಲ್ಲಿ ಮರಣವಾಗುವಂತ ಚಾನ್ಸಸ್ ಇತ್ತು. ಹಲ್ಲೆಲೂಯಾ. ಅಲ್ಲಿ ಯೇಸು ಕ್ರಿಸ್ತನ ಮರಣವಾಗುವಂತ ಚಾನ್ಸಸ್ ಇತ್ತು. ಅದಕ್ಕೋಸ್ಕರವಾಗಿ ಕರ್ತನೆ ಏನ್ ಹೇಳಿದನು, ಈ ಪಾತ್ರೆಯು ನನ್ನಿಂದ ತೊಲಗಿ ಹೋಗಲಿ ಅನ್ನೋದನ್ನ ಪ್ರಾರ್ಥಿಸಿದ. ಹಲ್ಲೆಲೂಯಾ. ಎರಡನೇದಾಗಿ ಆತನ ಹೇಳುವಾಗ ಏನ್ ಹೇಳ್ತಾ ಇದ್ರೆ, ಈ ಪಾತ್ರೆಯು ನಿನ್ನ ಚಿತ್ತದಂತೆ ನನ್ನ ಜೀವನದಲ್ಲಿ ನೆರವೇರಲಿ. ಯಾವ ವಿಚಾರ? ಶಿಲುಬೆಯ ಮರಣದ ಬಗ್ಗೆ. ಹಲ್ಲೆಲೂಯಾ. ನಾನು ಇಲ್ಲೇ ಪ್ರಾರ್ಥನೆ ಮಾಡಿ ಸತ್ತು ಹೋದ್ರೆ, ನಾನು ಬಾಧೆಗಳನ್ನ ಪಡೆದೇ ಸತ್ತು ಹೋದ್ರೆ, ಶಿಲುಬೆಯಲ್ಲಿ ನಾವು ಶಾಪಗ್ರಸ್ತನಾಗಿ ಸಾಯದೆ ಇಲ್ಲೇ ಸತ್ತು ಹೋದ್ರೆ, ಯಾರ ಒಂದು ಪಾಪಕ್ಕೂ ನಾನು ಆ ಒಂದು ಬೆಲೆಯನ್ನು ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ಕರ್ತನೆ ನನ್ನನ್ನು ಕಾಪಾಡು, ಕರ್ತನೆ ನನ್ನನ್ನು ನಡೆಸು ಎಂದು ಕೇಳಿ ಯೇಸು ಕ್ರಿಸ್ತನ ಯಾವುದಕ್ಕೆ ರೆಡಿ ಆಗ್ತಾ ಇದ್ದಾನೆ? ಶಿಲುಬೆಯಲ್ಲಿ ತಾನು ಸಾಯುವುದಕ್ಕೋಸ್ಕರ ಆತನ ಸಿದ್ಧನಾಗ್ತಾ ಇದ್ದಾನೆ. ಹಲ್ಲೆಲೂಯಾ. ಏತಕ್ಕೋಸ್ಕರವಾಗಿ ಈ ಲೋಕದಲ್ಲಿರುವಂತಹ ಸಮಸ್ತರ ಪಾಪವನ್ನ ಹೊತ್ತುಕೊಳ್ಳುವುದಕ್ಕೋಸ್ಕರವಾಗಿ, ಶಾಪವನ್ನ ಮುರಿಯುವುದಕ್ಕೋಸ್ಕರವಾಗಿ, ರೋಗವನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರವಾಗಿ ಆ ಪರಿಶುದ್ಧವಾದ ರಕ್ತದಿಂದ ಆತನ ದಿನಮಾನದ ಮುಂದೆ ಬರಲಿಕ್ಕಿರುವಂತ ಎಲ್ಲಾ ರೋಗದಿಂದ, ಶಾಪದಿಂದ, ಪಾಪದಿಂದ ಬಿಡುಗಡೆ ಹೊಂದುವುದಕ್ಕೋಸ್ಕರವಾಗಿ ಈ ಪ್ರಕಟಣೆ ಬಂದಾಗ ನಾನು ಅನೇಕ ಸೇವಕರ, ಅನೇಕ ಒಂದು ಶಾಸ್ತ್ರಿಗಳ ಇದನ್ನೆಲ್ಲ ನಾನು ಚೆಕ್ ಮಾಡಿದೆ. ಅವರು ಕೂಡ ಅದೇ ಒಪಿನಿಯನ್ ಅನ್ನು ಹೊಂದಿರುವುದನ್ನು ನಾನು ಗಮನಿಸಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನಲ್ಲಿ ಇದ್ದಂತ ಭಯಭಕ್ತಿ ಯಾವುದಂತಂದ್ರೆ, ತಾನು ಸುಮ್ಮನೆ ಸಾಯಬಾರದು, ಮನುಷ್ಯ ಹುಟ್ಟಿದ ಮೇಲೆ ಸಾಯಬೇಕು, ಅದು ನಿಶ್ಚಿತವಾದದ್ದು. ಆದ್ರೆ ನಾನು ಬಂದಿರುವಂತ ಒಂದು ಯೋಜನೆ ಏನು? ಈ ಲೋಕದ ಜನರಿಗೋಸ್ಕರ ನಾನು ಸಾಯಬೇಕು. ಅದು ಕರ್ತನಲ್ಲಿ ಇದ್ದಂತ ಭಯಭಕ್ತಿ ಆಗಿತ್ತು. ಹಲ್ಲೆಲೂಯಾ. ಭಯಭಕ್ತಿ ಎಲ್ಲಿ ಗೊತ್ತಾಗ್ತದೆ? ಆತನ ವಿಧೇಯತೆಯಲ್ಲಿ ಗೊತ್ತಾಗ್ತದೆ. ಹಲ್ಲೆಲೂಯಾ. ತಂದೆಗೆ ಅದಕ್ಕೋಸ್ಕರವಾಗಿ ನೋಡ್ರಿ, ಮಧ್ಯದಲ್ಲಿ ದೇವದೂತನೊಬ್ಬನು ಬರ್ತಾನೆ, ಬಂದು ಆತನನ್ನ ಬಲಪಡಿಸ್ತಾನೆ. ಯಾಕೆಂತಂದ್ರೆ ಆತನ ಮರಣವಾಗುವಂತ ಚಾನ್ಸಸ್ ಅಲ್ಲಿ ಇತ್ತು. ಆವಾಗ ಕರ್ತನು ಅದನ್ನೇ ಹೇಳಿದು ಪೌಲನು, ಆ ಮರಣದಿಂದ ತಪ್ಪಿಸಿದಂತ ಒಂದು ಪ್ರಾರ್ಥನೆ ಕೇಳಿಸ್ಕೊಂಡ್ರಲ್ಲ, ಅದೇ ಪ್ರಾರ್ಥನೆಯನ್ನ ಕರ್ತನ ಕೇಳಿದ್ದು. ಹಲ್ಲೆಲೂಯಾ. ಆದ್ರೆ ಎರಡನೇ ಪ್ರಾರ್ಥನೆ ಆತನು ಕೇಳಿಲ್ಲ, ನನ್ನನ್ನ ಮರಣದಿಂದ ತಪ್ಪಿಸುತ್ತ ಆ ಪಾತ್ರೆಯು ನಾನು ಅದನ್ನ ಕುಡಿತೇನೆ ಮತ್ತು ಆ ಒಂದು ನಿನ್ನ ಚಿತ್ತದಂತೆ ಅದು ಆಗಲಿ ಎಂದು ಹೇಳಿದನು. ಹಲ್ಲೆಲೂಯಾ. ಅದನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆ ಈ ಒಂದು ಪ್ರಕಟಣೆ ನಮಗೆ ಏನ್ ತಿಳಿಸಿಕೊಡ್ತದೆ ಎಂದು ನೋಡುವಾಗ, ಕರ್ತನು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೇಲೆ ಏನ್ ಯೋಜನೆ ಇಟ್ಟಿದ್ನೋ ಅದನ್ನ ಪೂರ್ಣಗೊಳಿಸಿದನೆಂದು ನಾವು ನೋಡ್ತೇವೆ. ಈ ಮಡ್ಡಿ ಸಮೇತ ಕುಡಿಯೋದು ಅಂತ ಅನ್ಕೊಂಡು ಹೇಳ್ತಾರೆ. ಈ ಮಡ್ಡಿ ಸಮೇತ ಒಬ್ಬರಿಗೆ ದರ್ಶನದಲ್ಲಿ ಹೇಳಿದ್ರಂತೆ, ದ್ರಾಕ್ಷಾರಸವನ್ನು ಅವರಿಗೆ ಕುಡಿಸಿ ಯಾವ ರೀತಿಯಲ್ಲಿ ಕುಡಿಸ್ತೀನಿ ಅಂದ್ರೆ ತಳದಲ್ಲಿರುವಂತಹ ಮಡ್ಡಿ ಸಮೇತ ಕುಡಿಸ್ತೀನಿ ಅಂತ ಅನ್ಕೊಂಡು ಹೇಳದಂತೆ. ಅದೇ ರೀತಿಯಲ್ಲಿ ಕರ್ತನು ಈ ಮಡ್ಡಿಯನ್ನು ಬಿಡದೆ, ಚೂರನ್ನು ಬಿಡದೆ, ಕರ್ತನು ತನ್ನ ಎಲ್ಲಾ ದೇಹದ ಮೇಲೆ ಪಾಡನ್ನು ಹೊಂದಿದನು. ನಾಳೆ ದಿವಸ ಬೇರೆ ಕರ್ತನ ಮೇಜು. ನಾವು ಯಾವಾಗಲೂ ಕೂಡ ಕರ್ತನ ಮೇಜು ತಗೋತೇವೆ. ಆದ್ರೆ ನಾಳೆಯ ದಿವಸ ಕರ್ತನು ಭಯಭಕ್ತಿಯಿಂದ ನಡೆದುಕೊಂಡಂತ ಆ ಒಂದು ದೃಶ್ಯವನ್ನು ನೆನೆಸಿಕೊಂಡು ನಾವು ತೆಗೆದುಕೊಳ್ಳುವವರಾಗೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ಈ ಆಗಸ್ಟ್ ತಿಂಗಳ ಈ ಒಂದು ಕರ್ತನ ಮೇಜು ನಮಗೆ ವಿಶೇಷವಾದ ಕರ್ತನ ಮೇಜು ಆಗಿರಲಿ, ಮಾರ್ಪಾಟು ಹೊಂದುವಂತ ಕರ್ತನ ಮೇಜು ಆಗಿರಲಿ, ಯೋಗ್ಯರಾಗಿ ನಿಲ್ಲುವಂತ ಕರ್ತನ ಮೇಜು ಆಗಿರಲಿ, ನಾವು ಜೀವವನ್ನ ಮತ್ತು ಅದೇ ರೀತಿಯಲ್ಲಿ ಸುಖ ಸಮಾಧಾನವನ್ನ ಹೊಂದಿಕೊಳ್ಳುವಂತ ಕರ್ತನ ಮೇಜು ಆಗಿರಲಿ. ನಾವು ಭಯಭಕ್ತಿಯಿಂದ ಕರ್ತನ ಸನ್ನಿಧಿ ಯಾರಾಗಿ, ಲೇವಿಯರಾಗಿ, ಯಾಜಕರಾಗಿ ಕರ್ತನ ಸನ್ನಿಧಿಯಲ್ಲಿ ಬರುವಂತ ನಾವು ಕರ್ತನ ಮೇಜಿನಲ್ಲಿ ಭಾಗಿಯಾಗುವವರಾಗೋಣ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕರ್ತನ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 28ನೇ ವಚನ ಎಲ್ರಿಗೂ ಅರ್ಥ ಆಯ್ತಲ್ಲ ಈ ಮ್ಯಾಟರ್. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 28ನೇ ವಚನ, ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕಂದರೆ ನಮ್ಮ ದೇವರು
ದಹಿಸುವ ಅಗ್ನಿಯಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ರೀತಿಯಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ 145ನೇ ಅಧ್ಯಾಯ 19ನೇ ವಚನದಲ್ಲಿ, ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನ ಕೇಳಿ ರಕ್ಷಿಸುತ್ತಾನೆ. ಹಲ್ಲೆಲೂಯ. ಇವತ್ತಿನ ದಿವಸ ನಮಗೆ ಕೆಲವು ಬಾರಿ ರಕ್ಷಣೆ ಇಲ್ಲದ ರೀತಿಯಲ್ಲಿ ಅನಿಸ್ತಾ ಇದೆಯಾ? ನಮಗೆ ತೊಂದರೆ ಸಮಸ್ಯೆಗಳು ಬರ್ತಾ ಇದೆಯಾ? ಹಾಗಾದ್ರೆ ಕೋಟೆ ಎಲ್ಲೋ ಬಿಚ್ಚೋಗಿದೆ ಅಂತ ಅರ್ಥ, ಕೋಟೆ ಎಲ್ಲೋ ಓಪನ್ ಆಗಿದೆ ಅಂತ ಅರ್ಥ. ಯೋಬನ ರೀತಿಯಲ್ಲಿ ನಾವು ಓಪನ್ ಮಾಡಿಕೊಟ್ಟಿದೆ, ಯೋಬನ ರೀತಿಯಲ್ಲಿ ಆತನ ಆ ಬೇಲಿಗಳನ್ನ ತೆಗೆದಿದ್ದಾರೆ ಅಂತ ಅರ್ಥ. ಅಂದ್ರೆ ಯೋಬನ ಇದರಲ್ಲಿ ಯಾರು ತೆಗೆದಿದ್ದು? ದೇವರು ತೆಗೆದಿದ್ದು. ಆದ್ರೆ ನಮ್ದ್ರಲ್ಲಿ ನಾವು ಏನಾಗಿದೆ, ನಾವೇ ತಕ್ಕೊಂಡಿದ್ದೆ. ಬಾರಪ್ಪ, ನನ್ನದು ಮನೆಯಲ್ಲಿ ತುಂಬಾ ಸಾಮಾನುಗಳೇ ತಗೊಂಡು ಹೋಗು ಅಂತ ಅನ್ಕೊಂಡು ಹೇಳ್ತಾ ಇದ್ದೀವಿ. ಸೊ ಅವ್ರು ತಗೊಂಡು ಹೋಗ್ತಾನೆ ಇದ್ದಾನೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಮ್ಮ ಕೋಟೆಯನ್ನು ನಾವು ಮುಚ್ಚೋಣ, ಬೇರೆ ಬೇಲಿಯನ್ನು ಮುಚ್ಚೋಣ. ಯಾವುದರ ಮುಖಾಂತರವಾಗಿ? ಕರ್ತನಿಗೆ ಭಯಭಕ್ತಿಯನ್ನು ತೋರಿಸುವುದರ ಮುಖಾಂತರ. ಯೋಹಾನನ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನವನ್ನು ನೋಡುವಾಗ ನಾವಿಲ್ಲಿ ಗಮನಿಸೋಣ, ಯಾರ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಯೋಹಾನನ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನ, ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದೇಶ ಇವತ್ತಿಗೆ ಮುಗಿದಿದೆ ಪ್ರಿಯರೇ. ಕರ್ತನು ನಮಗೆ ಸುಖ ಮತ್ತು ಅದೇ ರೀತಿಯಲ್ಲಿ ಜೀವವನ್ನ ಕೊಡಲು ಶಕ್ತನಾಗಿದೆ. ಎಲ್ಲಿ ಸತ್ತಿದೆಯೋ ಅಲ್ಲಿ ಜೀವ ಉಂಟಾಗ್ತದೆ. ಹಲ್ಲೆಲೂಯ. ಎಲ್ಲಿ ಸತ್ತು ಬಿದ್ದಿದೆಯೋ ಅಲ್ಲಿ ಜೀವ ಉಂಟಾಗ್ತದೆ. ಯಾವ ಒಂದು ರಿಲೇಶನ್ಶಿಪ್ ಸತ್ತಿದೆಯೋ ಅದು ಜೀವ ಉಂಟಾಗ್ತದೆ. ಎಲ್ಲಿ ಯಾವ ಕಾರ್ಯಗಳು ಸತ್ತು ಬಿದ್ದಿದೆಯೋ ಅದು ಜೀವ ಉಂಟಾಗ್ತದೆ. ಅದೇ ರೀತಿಯಲ್ಲಿ ಆತನ ಮಧ್ಯದಲ್ಲಿ ಸಮಾಧಾನವನ್ನು ಕರ್ತರು ಕೊಟ್ಟಾಗ್ತದೆ. ಆದ್ರೆ ನಮಗೆ ದೇವರು ಕೇಳ್ತಾರೆ, ನಾವು ಮಾಡಿದ ಒಡಂಬಡಿಕೆ ಏನು? ನಾವು ಭಯಭಕ್ತಿಯನ್ನ ಕೊಡ್ತಾ ಇದ್ದೇವೆ. ಅಲ್ಲಿ ಲೇವಿಯರ ಬಗ್ಗೆ ಹೇಳಿದೆ, ಅವರು ಭಯಭಕ್ತಿಯನ್ನು ಏನಂತೆ ಅವರು ಕೊಟ್ಟಂತೆ, ಅವರು ಅದನ್ನ ಏನಂತೆ ವಾಕ್ಯ ಏನೇನು ಹೇಳ್ತಾ ಇದೆ ಅಲ್ಲಿ, ಅದರಂತೆ ಅವರು ನನ್ನಲ್ಲಿ ಭಯಭಕ್ತಿ ಇಟ್ಟು ನನ್ನ ನಾಮಕ್ಕೆ ಅಂಜಿದರು. ಹಲ್ಲೆಲೂಯ. ಅವರು ಭಯಭಕ್ತಿ ಇಟ್ಟು ಅಂಜಿದರಂತೆ ಲೇವಿಯರು. ಅದೇ ರೀತಿಯಲ್ಲಿ ಯಾಜಕರು. ಇವತ್ತಿನ ದಿವಸ ಯಾಜಕರಾಗಿ ಲೇವಿಯರಾಗಿ ಯಾರಿದ್ದೀವಿ? ಆ ಸ್ಥಾನದಲ್ಲಿ ನಾವಿದ್ದೇವೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ದೇವರ ನಾಮಕ್ಕೆ ಸ್ತೋತ್ರ. ಎಸಪ್ಪ ಕರ್ತನೆ, ರಾಜವಚನ ದಿವಸ ಕರ್ತನೆ, ನೀನು ನಮಗೆ ಕರ್ತನೆ ಜೀವವನ್ನ, ಕರ್ತನೆ ಸುಖ ಸಮಾಧಾನವನ್ನ ಕೊಡಲು ನೀನು ವಾಗ್ದಾನ ಮಾಡಿದೆಯಲ್ಲ, ಆ ವಾಗ್ದಾನವನ್ನ ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ನಮ್ಮಿಂದ ನೀನು ನಿರೀಕ್ಷಿಸ್ತಾ ಇದೆಯಾ ಭಯ ಭಕ್ತಿ ಸ್ವಾಮಿ. ಒಂದು ದೇವ ಭಯ, ಒಂದು ದೇವ ಭಕ್ತಿ ನಮ್ಮಲ್ಲಿ ಹುಟ್ಟುದಾಗ್ಲಿ ಸ್ವಾಮಿ. ಕರ್ತನೆ, ನಮ್ಮಲ್ಲಿರುವ ನಿರ್ಲಕ್ಷ್ಯ ಕರ್ತನೆ ನಮ್ಮನ್ನ ಬಿಟ್ಟು ಹೋಗುದಾಗ್ಲಿ. ಕರ್ತನೆ ರಾಜ, ನಿನ್ನ ವಿಚಾರನ ಶುಲ್ಕವಾಗಿ ನೋಡುವುದು ನಮ್ಮಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ಕರ್ತನೆ, ಕಾಣದೇ ಇರುವುದನ್ನ ನಂಬುವುದು ಕರ್ತನೆ, ಅದು ಕರ್ತನೆ ಜೀವ ಉಂಟಾಗಲಿ ಸ್ವಾಮಿ. ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ, ನಿನ್ನ ಕರ್ತನೆ ರಾಜ, ನಿನ್ನ ಭಕ್ತರು, ಅದೇ ರೀತಿ ನಿನ್ನ ಮಗನಾದ ಯೇಸು ಕರ್ತನೆ ಯಾವ ರೀತಿಯಲ್ಲಿ ಕರ್ತನೆ ಶಿಲುಬೆಯ ಮರಣಕ್ಕೆ ತನ್ನನ್ನ ವಿಧೇಯನಾಗಿಸಿದನೋ ಕರ್ತನೆ, ಅದೇ ರೀತಿಯಲ್ಲಿ ಸ್ವಾಮಿ ನೀನು ನಮಗೆ ಯೋಜನೆಯನ್ನು ಏನನ್ನ ಇಟ್ಟಿದೆಯೋ ಅದಕ್ಕೆ ನಾವು ವಿಧೇಯರಾಗುವ ಹಾಗೆ ನಮ್ಮನ್ನು ನೀನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವೆ. ಕರ್ತನೆ ರಾಜ, ನಮ್ಮಲ್ಲಿ ಕರ್ತನೆ ಭಯ ಭಕ್ತಿ ಇಲ್ಲದಂತೆ ಭಯ ಭಕ್ತಿಯನ್ನ ಕದಿಯುವಂತ ಎಲ್ಲ ಸೈತಾನನ ಅಂಧಕಾರದ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಬಿಡುಗಡೆ ಉಂಟು ಮಾಡಿದ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.